ನಮ್ಮ ಅಂಗಡಿ ಅಂದ್ರೆ ನಿಮ್ಮ ಮೆಡಿಕಲ್ ಸ್ಟೋರ್ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟ್ರಾ ದಾವಣಗೆರೆಗೆ? ಹಾ ಹಾ ಹಾ. ಓಕೆ ಓಕೆ, ದೇವ್ರು ಒಳ್ಳೇದು ಮಾಡಲಿ, ಇನ್ನೂ ದೊಡ್ಡದಾಗಿ ಬೆಳೀಲಿ, ದೊಡ್ಡದಾಗಿ ಬೆಳಿಬೇಕು. ಅವರು ಡಾಕ್ಟರ್ ಆಗ್ಬೇಕು. ನಿಮ್ಮದು ಬಿಡಿ, ಅವರು ಡಾಕ್ಟರ್ ಆಗ್ಬೇಕು, ಅದು ನಮ್ಮ ಆಸೆ. ಆಂಜನೇಯ ಸ್ವಾಮಿ ಎಲ್ಲದಕ್ಕೂ ಒಂದು ಇದು ಕೊಡ್ಲಿ. ಸ್ವಲ್ಪ ಮಂಡಕ್ಕಿ ಏನು ಬಿಡ, ಈಗ ಟಿಫನ್ ಎಲ್ಲ ಟಿಫನ್ ಮಾಡ್ಕೊ ಬಂದೆ. ಸ್ವಲ್ಪ ಕಿತ್ತಾಟ ಭಾಳ, ವೈಮನಸ್ಸು ಎಲ್ಲಾದ್ರೂ ಅಷ್ಟೇನೆ. ವೈಮನಸ್ಸು ಭಾಳ ಡಾಕ್ಟ್ರದು. ದಾವಣಗೆರೆ ಅಲ್ವಾ ಇದು? ದಾವಣಗೆರೆ. ಸುಮ್ಮನೆ ಅಸಹ್ಯ ಅಷ್ಟೇನೆ, ಯಾವ ಥರದಿರಲ್ಲ ಅದರಲ್ಲಿ ಅಲ್ವಾ? ಹಾಗಾಗಿ ಮೇಯ್ನ್ ನಾವು ಓಡಾಡೋದು ಇಂಪಾರ್ಟೆಂಟು. ಇಲ್ಲಿ ಓಡಾಡ್ಬೇಕು, ಅಲ್ಲಿ ಓಡಾಡೋದು ಏನಂತಂದ್ರೆ ವೈಮನಸ್ಸು ಬರುತ್ತೆ, ಮತ್ತೆ ತಿರ್ಗಿ ಕೆಲವು ವ್ಯಾಜ್ಯಗಳು ಬರೋ ಚಾನ್ಸಸ್ಸು ಇರುತ್ತೆ. ಸರಿನಾ? ಒಂದು ಇದು ಮೇಯ್ನ್, ಇಲ್ಲಿಂದ ಇಲ್ಲಿವರೆಗೂ ಮೇಯ್ನ್ ಆಗಿ ಓಡಾಡಿದ್ದಾರೆ, ತೊಂದರೆ ಏನಿಲ್ಲ. ಇಲ್ಲಿಂದ ಟೋಟಲ್ ಡಬಲ್ ಗೇಟ್ ಮಾಡ್ಕೊಂಡು ಕಾರೆಲ್ಲ ಓಡಾಡಂಗ್ ಮಾಡ್ಕೊಳ್ಳಿ. ಇಲ್ಲಿ ಮೇನ್ ಗೇಟ್ 3 ಫೀಟ್ ಇದೆಯಲ್ಲ, 3.5 ಇದೆ, ಅದು 3.5 ಇಲ್ಲಿ ಓಡಂಗ್ ಮಾಡ್ಕೊಳ್ಳಿ. ಇದೇ ಫಸ್ಟ್ ಇಮಿಡಿಯೇಟ್ ಆಗಿ ಇದು ಮಾಡ್ಕೋಬೇಕು. ಒಂದು. ಎರಡನೇದು, ಇಲ್ಲಿ ಡಮ್ಮಿ ಪಿಲ್ಲರ್ ಕೊಡಿ ನನಗೆ. ಸೊ ಇದು ನೇರವಾಗಿ ಇದನ್ನ ಯಾಕೆ ಕಟ್ ಮಾಡಿದ್ರಿ ಇದನ್ನ, ಅಲ್ವಾ? ಅಲ್ಲ, ಫ್ರೀ ಆಗಿರ್ಲಿ ಅಂತ ಮಾಡಿದಿರಿ. ಅದನ್ನ ನೋಡಿ ಸರ್, ನಾವ್ ಹೇಳೋದು ಇದನ್ನ ಯಾವುದೇ ಕಾರಣಕ್ಕೂ ಫ್ರೀ ಬಿಡಬೇಡಿ. ಇದನ್ನ ಇಮಿಡಿಯೇಟ್ ಆಗಿ, ಈಗ ಕರೆಂಟ್ ಇದೆ ಹೊರಗಡೆಲ್ಲ, ಕರೆಂಟ್ ಇದೆ, ಅರ್ಥಿಂಗ್ ಫೇಲ್ ಆಗಿದೆ, ಕರೆಂಟ್ ಬರ್ತಿಲ್ಲ ಅಷ್ಟೇ ಮನೇಲಿ, ಅಷ್ಟೇ. ಇದು ಅರ್ಥಿಂಗ್ ಅಷ್ಟೇ, ಜಸ್ಟ್ ಅರ್ಥಿಂಗ್ ಕೊಡಿ, ಟಚ್ ಮಾಡಿಸಿ ಅಷ್ಟೇ. ಈ ಪಿಲ್ಲರ್ ಏನಿದೆಯೋ ಇದನ್ನ ಕಂಟಿನ್ಯೂಷನ್ ಮಾಡಿ ಅಷ್ಟೇ. ನನಗೆ ಏನ್ ಗೊತ್ತಾ, ಅದೇನು ವೈಟಿಂಗ್ ಇರಲ್ಲ, ವೇಟ್ ಇರಲ್ಲ, ಏನಿರಲ್ಲ, ಕಂಟಿನ್ಯೂ ಮಾಡಿ ಅಷ್ಟೇ. ಇದನ್ನ ಮೇನ್ 3.5 ಗೇಟ್ ಇದೆಯಲ್ಲ, ಆ 3.5 ಗೇಟ್ ಅನ್ನ ಇಲ್ಲಿ ಮಾಡ್ಕೊಳ್ಳಿ, ಇತ್ಲಾಗ ಹಾಕೊಳ್ಳಿ. ಸರಿನಾ? ಇದೊಂದು ಭಾರಿ ಇಂಪಾರ್ಟೆಂಟ್. ನಾನು ಹೇಳೋದು, ಶುಭ ಕಾರ್ಯಗಳು ಕೂಡ ಸಮಸ್ಯೆ ಆಗುತ್ತೆ, ಶುಭ ಸೂಚನೆಗಳು ಇರಲ್ಲ. ಶುಭ ಕಾರ್ಯಗಳು ಏನಾರ ಮಾಡ್ಬೇಕಂದ್ರೆ ಲೇಟಾಗಿ ಹೋಗುತ್ತೆ, ಸುಮ್ಮನೆ ಇವತ್ತಾಗತ್ತೆ, ನಾಳೆ ಆಗುತ್ತೆ, ನಾಡಿದ್ದಾಗತ್ತೆ ಅನ್ನಂಗಿರುತ್ತೆ. ಇದು ಸ್ವಲ್ಪ ಹೇಳಕ್ಕೆ ಬಿಸಿ ಆದ್ರೂ, ನಿಮಗೆ ಬೇಸರ ಆದ್ರೂ ನಾನು ಹೇಳೋದು ಇದು ನಿಜ ಅಂಶನೇ. ಇದನ್ನ ಟೋಟಲ್ ಆಗಿ ರಿಮೂವ್ ಆಗಬೇಕಿದು, ರಿಮೂವ್ ಆಗಿ ಆ ಪಿಲ್ಲರ್ ಕಂಟಿನ್ಯೂ ಮಾಡ್ಬೇಕಷ್ಟೇ. ಪಿಲ್ಲರ್ ಬಿಟ್ಬಿಟ್ಟು ಕಟ್ ಮಾಡ್ಬಿಡಿ ಅಷ್ಟೇ. ನಾನು ಇಲ್ಲಿಂದ ಬಂದನು, ಇದೆಷ್ಟು ಜಾಗ ಇದೆಯೋ ಅಷ್ಟು ಜಾಗದಲ್ಲಿ ಪೂರ್ತಿ ಹೋಗ್ತೀನಿ ನಾನು ಆ ಕಡೆ. ನೆನ್ಪಿಟ್ಕೊಳ್ಳಿ, ನಿಮ್ಗೆ ಏನಾಗ್ತದೆ, ಹಿಂಗೆ ಜೋರಾಗಿ ಸ್ಪೀಡಾಗಿ ಬರ್ತೀರಿ ನೀವು, ನಾನು ಹಿಂಗೆ ಹಿಡ್ಕೊಳ್ತೀನಿ ಅಷ್ಟೇ. ನಾನು ಹಿಂಗೆ ಹಿಡ್ಕೊಂಡ್ರೆ ನೀವು ನಮ್ಮ ಡಾಕ್ಟರ್ ಹೆಂಗೆ ಜೋರಾಗಿ ಬರ್ತಾರೆ ಮುಂದಕ್ಕೆ, ಅಲ್ವಾ? ಸೊ ಅದು ಕಟ್ಟೆ ಮಾಡಿದೇವಲ್ಲ, ಸ್ಟೆಪ್ ಮಾಡಿದೇವಲ್ಲ, ತೆಗೆದಾಕಿ. ಅದಲ್ಲ ಕಟ್ಟೆ ಸ್ಟೆಪ್ ಮಾಡಿದ್ವಲ್ಲ, ನೀರು ಬರ್ಲಿ, ಸ್ಟೆಪ್ ಮಾಡಿದೀವಲ್ಲ ಇಷ್ಟೇ ಹತ್ರ, ಇದು ಈ ಲೆವೆಲ್ಗೆ ಇರ್ಲಿ ಅಷ್ಟೇ, ಸ್ಟೆಪ್ ಮಾಡಬೇಡಿ. ಸರಿನಾ? ಆ ಸ್ಟೆಪ್ ಅಂತ ತೆಗೆದಾಕಿ. ಓಕೆನಾ? ಈ ಹೈಟ್ ಇದೆಯಲ್ಲ ಅಪ್ಪಿ, ನೆನ್ಪಿಟ್ಕೋ. ಅದಕ್ಕೆ ರೆಕಾರ್ಡ್ ಮಾಡ್ತೇವೆ, ವಿಡಿಯೋ ಮಾಡ್ಕೋ. ನಾನು ಅದಕ್ಕೆ ಯಾವ ಗೊತ್ತಾ, ನೆನಪಿರಲ್ಲ ನಮ್ಗೂನು. ನೀವ್ ಯಾರಂತ ನೆನಪಿರಲ್ಲ ನನಗೆ, ನಾಳೆ ನೆನಪಿರಲ್ಲ ನನಗೆ, ತಪ್ಪು ತಿಳ್ಕೊಬೇಡಿ ಮತ್ತೆ, ಅಲ್ವಾ? ಹಾಗಾಗಿ ನಾವೇನ್ ಹೇಳಿದ್ವಿ ಅಂತದ್ದು ಇನ್ನು 10 ವರ್ಷ ಬಿಟ್ಟರೆ ಇದನ್ನೇ ಹೇಳೋದು. ನಾನು ಇನ್ನು 10 ವರ್ಷ ಬಿಟ್ಟು ಬಂದ್ರು ಇದನ್ನೇ ಹೇಳೋದು. ಹಾಗಾಗಿ ಅಪ್ಪಿ, ನೀವೇನ್ ಬೇಕೋ ರೆಕಾರ್ಡ್ ಮಾಡ್ಕೋ, ತೊಂದ್ರೆ ಏನಿಲ್ಲ. ನೋಡಿ ಸರ್, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ. ಈ ಹೈಟ್ಗಿಂತ ಆ ಮೂಲೆ ಇದೆಯಲ್ಲ, ಹೈಟ್ ಮಿನಿಮಮ್ 1/2 ಫೀಟ್ ಹೈಟ್ ಮಾಡಿಸಿ. ಆ ಮೂಲೆ ಮಿನಿಮಮ್ 1/2 ಫೀಟ್ ಹೈಟ್ ಮಾಡಿಸಿ, ಅಲ್ಲಿಂದ ನಮಗೆ 0 ಕೊಡಿ. ಇಲ್ಲಿಗೆ ಟ್ಯೂಬ್ ಲೆವೆಲ್ ನಲ್ಲಿ 0 ಕೊಟ್ರೆ ಅಂದ್ರೆ ಹೈಟ್ ಮಾಡ್ತಾರೆ, ಟೋಟಲ್ ವಾಟ ಕೊಡ್ತಾರೆ. ನಿಮ್ಮ ಲ್ಯಾಂಗ್ವೇಜ್ ನಲ್ಲಿ ಹೇಳ್ಬೇಕಂದ್ರೆ ವಾಟ ಕೊಟ್ಬಿಡ್ತಾರೆ. ಹಿಂಗೆ ಟೋಟಲ್ ಅಲ್ಲಿಂದ ಇಲ್ಲಿವರೆಗೂ ವಾಟ ಕೊಡ್ತಾರೆ. ಸಿಮೆಂಟ್ ಹಾಕ್ಸಿ, ಏನ್ ನಾವು ಗ್ರಾನೈಟ್ ಹಾಕ್ಸ್ಬೇಕು, ಟೈಲ್ಸ್ ಹಾಕ್ಸ್ಬೇಕಂತ ಏನಿಲ್ಲ. ನಾವ್ ಏನ್ ಮಾಡ್ಕೊಂಡ್ರು ಓಕೆನೆ, ಏನೇನು ಹಾಕ್ಸ್ಕೊಳ್ಳಿ, ತಪ್ಪೇನಿಲ್ಲ. ಅದೊಂದು ಮಾಡ್ಕೊಳ್ಳಿ. ಒಂದು. ಎರಡನೇದು, ಇದು ಎಂಟೇರ್ ಅಲ್ಲಿ ಪಿಲ್ಲರ್ ಹಾಕಿರೋದ್ರಿಂದ ನಾನು ಹೇಳೋದು, ಇದನ್ನ ಎಂಟೇರ್ ಇಲ್ಲಿಂದ ಟೋಟಲ್ ಆಗಿ ಮಿನಿಮಮ್ ಅಂದ್ರೆ 10 ಫೀಟ್, ಮಿನಿಮಮ್ 10 ಫೀಟ್, 10 or 15 ಫೀಟ್ ವರೆಗೂ ಮಾಡ್ಕೋಬಹುದು. 15 ಫೀಟ್ ನನಗೆ ಕವರ್ ಆಗಬೇಕು, ಗ್ರಿಲ್ ಕವರ್ ಆಗಬೇಕು. ಇದರಿಂದ ಸರ್ ನಿಮ್ ಏನಾದ್ರೂ ಮಾಡ್ಕೊ, ತೊಂದರೆ ಏನಿಲ್ಲ. ನೀವು ವಾಲ್ ಕಟ್ಟಿ ವಿಂಡೋ ಹಾಕೊಂಡ್ರು ತೊಂದರೆ ಏನಿಲ್ಲ. ಇನ್ಕ್ಲೂಡ್ ಹೌಸ್ ಆಗಬೇಕಿದು, ಇನ್ಕ್ಲೂಡಿಂಗ್ ಹೌಸ್ ಆಗಬೇಕಿದು. ಒಳಗ್ ಬರ್ಬೇಕಿದ್, ನನಗೆ ಒಳಗ್ ಬರ್ಬೇಕಿದು. ಒಳಗ್ ಬರ್ಬೇಕು ಅಂದ್ರೆ ಈಗ 4.5 ವಾಲ್ ಇದೆ, ನಮ್ದು ಕಾಂಪೌಂಡ್ ವಾಲ್ ಇದೆ, ಅದನ್ನ ಮನೆ ಒಳಗೆ ತಗೋಬೇಕಷ್ಟೇ ನಾನು. ಇದು ನನ್ನ ಮನೆ ಫೀಲ್ ಆಗ್ಬೇಕು, ನನಗೆ ಮನೆ ಅನ್ನಂಗೆ ಆಗ್ಬೇಕಿದು. ಇದು ಕಾಂಪೌಂಡ್ ಆಯ್ತಿದು, ನನಗೆ ಫೀಲು, ನನಗೆ
ಮನೆ ಆಗ್ಬೇಕಿದು. ಮನೆ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ಟೋಟಲಿ ಮನೆ ಅಲ್ಲಿಂದ ಇಲ್ಲಿವರೆಗೂ ಟೋಟಲ್ ಆಗಿ ಮಾಡ್ಕೊಂಡ್ಬಿಡಿ. ಅದನ್ನ ರಿಮೂವ್ ಮಾಡಿ. ಫಸ್ಟ್ ರಿಮೂವ್ ಮಾಡಿದ ದಿವಸ ಒಂದು ಪಾಸಿಟಿವ್ ಗೊತ್ತಾಗುತ್ತೆ ನಿಮ್ಗೆ. ಅದು ಪ್ಲಸ್ ಅದನ್ನ ಹೈಟ್ ಮಾಡಿ ನಾವು ಈ ಕಡೆ ಮಾಡ್ಕೊಳ್ಳಿ. ಮತ್ತೆ ಆ ಕಡೆ ಹೋಗ್ಬೇಕಾಗುತ್ತೆ. ಆ ಕಡೆ ಸ್ವಲ್ಪ ಏನೋ ಒಂದು ಕಾಷ್ಟಕ್ಕೆ ಹೋದಾಗ, ಇನ್ನೊಂದಕ್ಕೆ ಹೋದಾಗ ಹೊರಗಡೆಯಿಂದ ಬಾತ್ರೂಮ್ ಬೇಕು ನಮಗೆ, ಸೊ ಹಾಗಂತಾರೆ ಅಲ್ವಮ್ಮ. ಸರಿ, ಇದು ಟಚ್ ಮಾಡ್ದಂಗೆ ಒಂದು 1/2 ಫೀಟ್ ಬಿಟ್ಟು ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಈ ಲೆವೆಲ್ ನಲ್ಲಿ ಇಲ್ಲಿ ಬೇಡ, ಹಿಂದಕ್ಕೆ ಬರಬೇಡಿ, ಇದಕ್ಕಿಂತ ಹಿಂದಕ್ಕೆ ಬರಬಾರ್ದು. ಇದ್ರ ಲೆವೆಲ್ಗೆ ತಗೊಂಡ್ರಲ್ಲಿ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಇದಕ್ಕೆ ಟಚ್ ಮಾಡ್ಕೊಳ್ಳಿ, ನಂದು ಏನು ಅಭ್ಯಂತರ ಏನಿಲ್ಲ, ಸರಿನಾ. ಬೈ ಚಾನ್ಸ್ ಇಲ್ಲ ಸರ್ ನಾವು ಇದು ಟಚ್ ಮಾಡ್ಕೊಳ್ತೀವಿ ಅಂತ ಅಂದಾಗ ಡ್ರಿಲ್ ಹಾಕೊಂಡಿರ್ತೀವಿ, ಏನೋ ತಲೆ ಕೆಡಿಸ್ಕೋಬೇಡಿ, ಟಚ್ ಮಾಡೇ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಏನಿಲ್ಲ. ಅರ್ಥ ಆಯ್ತಾ? ಓಕೆನಾ? ನೋಡಿ ಮಾರ್ಕ್ ಮಾಡಿದ್ದೀನಿ, ಏನ್ ಸರ್ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ಡೋರ್, ಆ ಡೋರ್ ಮುಚ್ಚಿ ಡೋರ್ ಓಪನ್ ಮಾಡಿ, ಸರಿನಾ. ವೆರಿ ಇಂಪಾರ್ಟೆಂಟ್. ಇವ್ರನ್ನ ಮಗಳನ್ನ ಯಾವುದೇ ಕಾರಣಕ್ಕೂ ಮಲಗಿಸೋದಿಲ್ಲ, ನೆನ್ಪಿಟ್ಕೊಳ್ಳಿ. ಇದು ಯಾವುದೇ ಕಾರಣಕ್ಕೂ ಇದ್ರದ್ದು ಬೇಡ. ಎಕ್ಸ್ಟ್ರಾ ಮಾಡಿದ್ರಲ್ವಾ, ಎಕ್ಸ್ಟ್ರಾ ಮಾಡಿದ್ರು ಒಂದು. ಎರಡನೇದು, ಇದು ಎಕ್ಸ್ಟ್ರಾ ಮಾಡಿದ್ರು ನೋಡಿ, ಸುಮ್ಮನೆ ಡಿಸೈನ್ ಮಾಡಿದ್ದಾರೆ. ಈ ವಾಲ್ ಲೆವೆಲ್ ಕಟ್ ಮಾಡಿ, ವಾಲ್ ಇರೋದು 9 ಇಂಚಸ್ ಇದು ಅಲ್ವಾ, 12 ಇಂಚಸ್ ಮಾಡಿದ್ದಾರೆ. ಇದನ್ನ ಎಕ್ಸ್ಟ್ರಾ ಮಾಡಿದ್ದಾರೆ ಸುಮ್ಮನೆ. ಅದು ಎಕ್ಸ್ಟ್ರಾ ಮಾಡ್ಕೊಂಡ್ರೆ ತಲೆ ಮೇಲೆ ಕಲ್ಲು ಹಾಕ್ಕೊಂಡು ನಂಗೆ. ಅರ್ಥ ಆಯ್ತಾ? ಸ್ಟ್ರೈಟ್ ಆಗಿ ಮಾಡ್ಕೊಂಡು ಇದ್ರ ಲೆವೆಲ್ಗೆ, ಈ ವಾಲ್ ಲೆವೆಲ್ಗೆ ಕಟ್ ಮಾಡ್ಕೊಂಡು ತೊಂದ್ರೆ ಏನಿಲ್ಲ. ಕೆಲವು ಸಾರಿ ಡಿಸೈನ್ಸು ನಮ್ಗೆಲ್ಲ ಎಲಿವೇಶನ್ಸು ಭಾರಿ ತೊಂದರೆ ಮಾಡ್ತಾ ಹೋಗ್ತದೆ. ಎಲಿವೇಶನ್ ನಲ್ಲಿ ಆಲ್ಮೋಸ್ಟ್ ಆಲ್ ಭಾರಿ ತೊಂದರೆ ಮಾಡ್ತಾ ಹೋಗ್ತದೆ. ಇದು ಯಾರ ಹತ್ರ ಹಾ, ನೀವೆಲ್ಲ ಇರ್ತೀರಿ? ನೀವು ಮೇಲ್ಗಡೆ ಇರ್ತೀರಿ. ಅರ್ಥ ಆಯ್ತು ಹೇಳೋದು. ಗಂಡ ಹೆಂಡತಿ ಮಕ್ಕೊಂಡ್ರೆ ಗಂಡ ಹೆಂಡತಿ ಕಿತ್ತಾಡ್ತಾರೆ. ಎರಡನೇದು, ಅಣ್ಣ ತಂಗಿ ಜೊತೆಗಿದ್ರು ಕೂಡ ಅಣ್ಣ ತಂಗಿನೂ ಕಿತ್ತಾಡ್ತಾರೆ. ಸೊ ಯಾರೇ ಆಗಿರ್ಲಿ, ಅಣ್ಣ ತಮ್ಮ ಮಲ್ಕೊಂಡ್ರೆ ಅಣ್ಣ ತಮ್ಮನೇ ಕಿತ್ತಾಡ್ತಾರೆ. ಸಂಸಾರದಲ್ಲಿ ಬಿರುಕನ್ನು ತಂದು ಹಾಕುತ್ತೆ. ಒಂದು, ಆ ಡೋರ್ನ ಇಲ್ಲಿ ಇಟ್ಕೊಳ್ಳಿ, ಅಲ್ಲಿ ಮಲಗೋದಾದ್ರೆ ನಾನು ಹೇಳೋದು. ಗೆಸ್ಟ್ ರೂಮ್ ಮಾಡಿದ್ರೆ ಏನು ತೊಂದರೆ ಏನಿಲ್ಲ, ಯಾವತ್ತೊಂದ್ ದಿವಸ ಬಂದು ಹೋಗ್ತಾರೆ ಅವರು. ಈಗ ನೆಮ್ಮದಿಯನ್ನ ಕಳ್ಕೊಳ್ತಾ ಹೋಗ್ತಾರೆ ಸುಮ್ನೆ. ಇದು ಯಾವುದೇ ಕಾರಣಕ್ಕೆ ಕಟ್ ಮಾಡಿ ಬೇಗ ಕಟ್ ಮಾಡಿಸಿ. ನೆಕ್ಸ್ಟ್ ಆಲೋಚನೆ ಬೇಡ, ತೆಗೆದಾಕಿ. ಈ ಟೋಟಲ್ ಇದೇನು ಎಲಿವೇಶನ್ ಎಕ್ಸ್ಟ್ರಾ ಮಾಡಿದಿರ ಕಟ್ ಮಾಡಿ ಹಾಗೆಲ್ಲ ಇದನ್ನೆಲ್ಲ ಧೈರ್ಯವಾಗಿ ಅದನ್ನ ಎಕ್ಸ್ಟೆಂಡ್ ಆಗಿದ್ದಿಲ್ಲ, ಅದನ್ನೊಂದು ಕಟಿಂಗ್, ಇದನ್ನೊಂದು ಸ್ವಲ್ಪ ಅದನ್ನ ರಿಮೂವ್ ಮಾಡಿ. ಒಂದು ಬನ್ನಿ, ಇದನ್ನ ನಾವೇನಂದ್ರೆ ನಾವೊಂದು ಸ್ಟ್ಯಾಂಡರ್ಡ್ಗೆ ಇರ್ಲಿ ಅಂತ ಏನೋ ಒಂದು ಟೈಪ್ ಮಾಡ್ಕೊಂಡಿರ್ತೀವಿ ಎಲಿವೇಶನ್ ಅಲ್ವಾ. ಇದನ್ನ ಫಸ್ಟ್ ಇದನ್ನ ಈ ಲೆವೆಲ್ ಎಲ್ಲ ರಿಮೂವ್ ಮಾಡಿ ಫಸ್ಟ್, ಸರಿನಾ. ಇದೆಲ್ಲ ಇದೆಲ್ಲ ರಿಮೂವ್ ಮಾಡಿ ಫಸ್ಟ್, ಸರಿನಾ. ಆಲ್ವೇಸ್ ಓಕೆ. ನೀವು 70% ನಿಮ್ಗೆ 4 ತಿಂಗಳು ಗೊತ್ತಾಗ್ಬಿಡುತ್ತೆ ನಿಮಗೆ. ಇಷ್ಟು ವರ್ಷ ಮಾಡಿದ್ದಕ್ಕೂ ಈಗ ಮಾಡೋದಕ್ಕೂ ನೀವೇ ವ್ಯತ್ಯಾಸ ಹೇಳ್ಬೇಕು. ಅದನ್ನ ವ್ಯತ್ಯಾಸ ನಿಮಗೆ ಗೊತ್ತಾಗಬೇಕಲ್ಲ, ನಮ್ಮ ಅನುಭವದಲ್ಲೇ ಬರ್ಬೇಕು. ಒಂದೇನೋ ಸ್ವೀಟ್ ತಿಂತೀವಿ ಅಂದ್ರೆ ಒಂದ್ ತಿನ್ನಾಗ ತಾನೇ ಗೊತ್ತಾಗದ್ ನಮ್ಗೆ. ಇದೇನು ನಿಮ್ಗೆ ಖರ್ಚೇನು ಭಾಳ ಇಲ್ಲಲ್ಲ ನಿಮ್ದೇನು? ಏನಿದೆ ಖರ್ಚು ನಿಮ್ದು? ಇದು ರಿಮೂವ್, ಅದು ರಿಮೂವ್. ಕಾಂಪೌಂಡ್ ಮೇನ್, ಅದು ಹೈಟ್ ಮಾಡ್ಕೊ. ಆ ಗ್ರಿಲ್ ಹಾಕಕ್ ಆಗ್ಲಿಲ್ಲ ನಮ್ಗೆ ಅಂದ್ರೆ ಹಿಂದೆ ಕಾಂಪೌಂಡ್ ಹೊಡೆದಾಕಿ ಗ್ರಿಲ್ ಹಾಕ್ಸ್ಬಿಟ್ರೆ ತೊಂದ್ರೆ ಏನಿಲ್ವಲ್ಲ, ಹಾಕ್ಸ್ಬೋದು. ಫಸ್ಟ್ ಕ್ಲಾಸ್. ಸರಿ, ಏನ್ ನೀವು ಡಿಸ್ಟ್ರಿಬ್ಯೂಟ್ರ ಅಂದ್ರೆ ನಿಮ್ ಮೆಡಿಕಲ್ ಸ್ಟೋರ್ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟ್ರಾ ದಾವಣಗೆರೆಗೆ? ಹಾ ಹಾ ಓಕೆ ಓಕೆ. ದೇವ್ರು ಒಳ್ಳೇದ್ ಮಾಡ್ಲಿ, ಇನ್ನೂ ದೊಡ್ಡದಾಗಿ ಬೆಳಿಲಿ, ದೊಡ್ಡದಾಗಿ ಬೆಳಿಬೇಕು. ಅವರು ಡಾಕ್ಟರ್ ಆಗ್ಬೇಕು. ನಿಮ್ಮದು ಬಿಡಿ, ಅವರು ಡಾಕ್ಟರ್ ಆಗ್ಬೇಕು, ಅದು ನಮ್ಮ ಆಸೆ. ಆಂಜನೇಯ ಸ್ವಾಮಿ ಎಲ್ಲದಕ್ಕೂ ಒಂದು ಇದು ಕೊಡ್ಲಿ. ಯಾವುದೇ ಕಾರಣಕ್ಕೂ ಇಲ್ಲಿ ಲೋಡ್ ಮಾಡಬೇಡಿ, ಇಲ್ಲಿ ಲೋಡ್ ಮಾಡಬೇಡಿ. ಇದೆಲ್ಲ ತೆಗೆದ್ಬಿಡಿ, ರಿಮೂವ್ ಮಾಡಿ. ಇದನ್ನ ಆ ಕಡೆ ಇಟ್ಕೊಳ್ಳಿ. ಇದೆಲ್ಲ ಫ್ರೀ ಬಿಡಿ, ಸ್ವಲ್ಪ ಸುಮ್ಮನೆ ಫ್ರೀ ಬಿಟ್ಬಿಡಿ ಇಲ್ಲಿ ಅಲ್ವಾ.
ಫ್ರೀ ಬಿಟ್ಕೊಂಡು ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಇದು ಕೂಡ ಇನ್ನೂ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ನಿಮ್ಗೆ ಹೇಳೋದು, ಈ ಬಾತ್ರೂಮ್ನ ಕ್ಲೋಸ್ ಮಾಡಿ ಹೊರಗಡೆಯಿಂದ ಆ ಕಡೆ ಬಳಸ್ಕೋಬೇಕಷ್ಟೇ. ಲಾಕ್ ಮಾಡಿಸ್ಬೇಡಿ, ಸುಮ್ಮನೆ ಲಾಕ್ ಮಾಡಿಸಿ ನೋಡಿ ನಿಮ್ಮ ಬಿಸ್ನೆಸ್ ಹೆಂಗ್ ಡೆವಲಪ್ ಆಗುತ್ತೆ ಅಂತದಲ್ಲ ನಿಮಗೆ ಗೊತ್ತಾಗತ್ತಾಗಲೇ. ಆಮೇಲೆ ಪರ್ಮನೆಂಟ್ ಆಗಿ ನೀವು ವ್ಯವಸ್ಥೆಯನ್ನ ಮಾಡ್ಕೊಂಡ್ಬಿಡ್ತೀರಿ ಅಲ್ವಾ. ಇದನ್ನ ಕ್ಲೋಸ್ ಮಾಡಿ, ಇದನ್ನ ಸಾಮಾನು ತೆಗೀರಿ, ಫಸ್ಟ್ ಮೇಲಿರೋದೆಲ್ಲ ಸಾಮಾನು ತೆಗೀರಿ, ತೆಗೆದು ಇದನ್ನು ರ್ಯಾಕ್ ಏನಿದ್ರು ಕೂಡ ಆ ಕಡೆ ಇಟ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಇದೆಲ್ಲ ಲೋಡ್ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಏನಿಲ್ಲ. ಈ ಬಾಗಿಲಿಂದ ಈ ಕಡೆ 1 ಫೀಟು ಎಲ್ಲ ಯಾವ್ದು ಲೋಡಿಂಗ್ ಮಾಡಬೇಡಿ. ನೋಡಿ ಹೇಗಿರುತ್ತೆ ಅಂತ. ಒಂದು 100ರಷ್ಟು ಬೆಳೆದಿದೆ ದೊಡ್ಡದಾಗಿ ಅಲ್ವಾ, ತಪ್ಪೇನಿದೆ?